ಈಗ ಈಗ 15 ದಿವಸ 20 ದಿವಸ ಆಗಕ್ಕೆ ಬಂತ ಸರ್ ಮನೆಗೆ ಕೊಟ್ಟು ನಾವು ಮನೆಗೆ ಕೊಟ್ಟರು ಅವ್ರು ಪಾಪ ಬಂದರು 10 ಜನ ಇದ್ದರು ಫಸ್ಟಿಗೆ ಬಂದಾಗ ತಿರ್ಗೊಂದಿಬ್ರು ಹೋದ್ರು ನಮ್ಮ ಮನ್ಯಾಗ ಕಡೆಗೆ ಆರಾಮಿಲ್ಲ ಅಂತ ಇನ್ನು 8 ಜನ ಅದಾರ ಸರ್ ಅವರು 8 ಜನ ಇದ್ದಾರೆ 8 ಜನನೂ ಅವ್ರು ಬರ್ತಾರ ಅಡುಗೆ ಮಾಡ್ಕೊಂತಾರ ಊಟ ಮಾಡೋರು ಹೋಗೋರು ನಮಗೇನು ಗೊತ್ತಿದ್ದಿಲ್ಲ ಯಾರು ಏನು ಹೇಳಿಲ್ಲ ಮತ್ತು ಅವ್ರ ಒಟ್ಟಿಗೆ ಅವ್ರು ಬರೋರು ಹೋಗೋರಲ್ಲ ಬಿಡು ಅವ್ರ ಮನೆ ಐತಿ ಮತ್ತು ಕೊಟ್ಟದ ಬಾಡಿಗೆನ ಅವ್ರಿಗೆ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ನಮ್ಮ ಮನೆಯಲ್ಲಿ ಮಜ್ಜಿಗೆ ಕಡಿಯೋದು ಪಜ್ಜಿಗೆ ಕಡಿಯೋದು ಹಾಲು ಪಾಲು ಇದ್ದಿರ್ತೈತಲ್ಲ ಅದನ್ನು ಅವ್ರಿಗೆ ಹಿಂಗೆ ಹೇಳಿದ್ರೆ ಕೈ ಪೈ ಹಿಂಗೆ ಅಂದು ತೋರಿಸಿದ್ರೆ ಅವ್ರು ಹಾಲು ಅಂದ್ರೆ ಹಾಲು ಇಸ್ಕೊಂಡವ್ರು ಹಿಂಗೆ ಅನ್ನೋರು ಮತ್ತು ಹಿಂಗೆ ಕಡಗಲ್ಲಿ ಹಿಂಗೆ ಅಂತಿದ್ವಲ್ಲ ಮಜ್ಜಿಗೆ ಕೊಡಮ್ಮ ಮಜ್ಜಿಗೆ ಕಡದ ಅಂತ ಇಸ್ಕೊಂಡವ್ರು ಊಟ ಮಾಡೋರು ಕೊಟ್ರೆ ಆಮೇಲೆ ನೀರಿಲ್ಲಪ್ಪ ಅಂದ್ರೆ ನೀರು ಪಾಣಿ ಕೊಡೋರು ಪಾಣಿ ಅಂದ್ರೆ ನೀರು ಅಂತ ನೀರು ಕೊಡ್ತಿದ್ವಿ ಊಟ ಮಾಡ್ಕೊಳೋರು ತಿನ್ನೋರು ಊಟ ಮಾಡ್ಕೊಳೋರು ಎಲ್ಲರೂ ಮಾಡ್ಕೊಂಡು ಅವ್ರ ಒಟ್ಟಿಗೆ ಹೋಗೋರು ಅವರು ಬರೋರು ಮತ್ತೆ ಬರೋರು ಬರೀ ಬೈಸೇರಿನಿಗೆ 7:30 8 ಗಂಟೆಗೆ ಬರೋರ ಊಟ ಮಾಡ್ಕೊಂಡಾರು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋರು ಹೆಂಗೆ ಕಾಂಟ್ಯಾಕ್ಟ್ ಆಗಿದ್ರಮ್ಮ ಈ ಮನೆ ಅವರು ಹರಿಹರದವ್ರು ಸರ್ ಅವರು ಹರಿಹರದವ್ರು ಏನು ಮಾಡಿದರು ನಮಗೆ ಅವ್ರು ಹಿಂದೂ ಮಾತಾಡ್ತಾನಮ್ಮ ನನಗೆ ಏನಾರ ತಪ್ಪಿದ್ರೆ ಏನಾರು ಇದ್ದರೆ ಅವ್ರು ಏನಾರು ಮಾಡಿದರೆ ನನಗೆ ಹೇಳು ನಾನು ಬಂದು ಅವ್ರ ಮಕ್ಕಟ ಮಾತಾಡ್ತೀನಿ ಅಂತ ಹೇಳೋದು ಆಮೇಲೆ ನಾನು ಏನು ಚಿಕನ್ನು ಮಟನ್ನು ಏನು ತಿನ್ನಂಗಿಲ್ಲಪ್ಪ ನಮ್ಮ ಮನೆಯೊಳಗೆ ಅವರು ಏನಾರು ಕುಡಿಯೋದು ತಿನ್ನೋದಿದ್ರೆ ಹೊರಗೆ ಮಾಡ್ಬೇಕು ನಾನು ಹೆಣ್ಮಗಳು ಒಬ್ಬಾಕೆ ಇರೋಕೆ ನಮ್ಮ ಮನೆಯವ್ರು ಯಜಮಾನ್ರು ಇಬ್ಬರು ನಾವು ನನ್ನ ಮಗ ಒಬ್ಬನು ನನ್ನ ಮಗ ಯಜಮಾನ್ ಒಬ್ಬನು ನಾವೇ 4 3 ಅದಾವ್ರಿ ನಮ್ಮ ಮಗ ಇಬ್ಬರಿದ್ರು ಒಬ್ಬನ ತೀರ್ಕೊಂಡಾನ ಇನ್ನೊಬ್ಬನ ಅದಾನ ಅವನು ಮತ್ತು ಒಬ್ಬನೇ ನಾವು ಇಬ್ಬರೇ ಇರೋದೇನೋ ಅಂತಂದು ಒಂದು ಮನೆ ಬಾಡಿಗೆ ಕೊಟ್ಟಿವಿ ಅವ್ರಿಗೆ ಅವ್ರು ಹೋದರು ಬಾಡಿಗೆನ ಎಲ್ಲ ಮಾಡ್ಕೊಂತ ಕೆಲಸ ಮಾಡ್ಕೊಂತಾನೆ ಹೋಗ್ತಾಯಿದ್ರು ಅವರು ಈ ಬಾಡಿಗೆ ಮನೆ ಕೊಡ್ಲಿಕ್ಕೆ ನಿಮಗೆ ಕಾಂಟ್ಯಾಕ್ಟ್ ಹೆಂಗಾದ್ರು ಅವರು ಇವರು ಹರಿಹರದವರು ಇಲ್ಲಿ ನಮ್ಮ ಅಕ್ಕನ ಮಗ ಒಬ್ಬನು ಹೋಗಾನ ಕಂಪ್ನಿ ಕೆಲ್ಸಕ್ಕೆ ಅವನು ನಾನು ಹೇಳಿದೆ ಅಪ್ಪ ಯಾರ ಬಾಡಿಗೆ ಇದ್ರೆ ಕೊಡ್ತಾನೆ ಮನೆ ಆರಾಮ ಇರ್ತೈತಿ ನನ್ನ ಕೈಲಿ ಆಗಲ್ಲ ಒಬ್ಬಾಕೆ ಕಸ ಹೊಡಿಯೋದು ಯಾರು ಇದ್ರೆ ಹೇಳಪ್ಪ ಅಂದು ಆಯ್ತಮ್ಮ ಅವರು ರಾಜೂರವರೇ ಅಂಥದ್ದು ಊರವ್ರು ಗುಜರಾತ್ರವರು ಬರ್ತಾರೆ ಅವರು ತೆಲುಗು ಮಾತಾಡ್ತಾರೆ ನನಗೆ ತೆಲುಗು ಬೇಡಪ್ಪ ಕನ್ನಡ ಇದ್ರೆ ಕಳಿಸು ಅಂದೆ ಇಲ್ಲ ಕನ್ನಡ ಬರೋಲ್ಲ ಅವರಿಗೆ ತೆಲುಗು ಇರ್ತೈತಿ ನಾವೆಲ್ಲ ಅವರು ಮಾತಾಡ್ತೀವಿ ನಿಮ್ಮ ಮಟ್ಟಿ ನೀವು ಮನೆಗೆ ಕೊಡ್ರಮ್ಮ ನೀವು ದುಡ್ಡು ಇಸ್ಕೊಳ್ರಿ ಪಾಪ ತಿಂಗಳ ಕರೆಕ್ಟಾಗಿ ಕೊಡ್ತಾರೆ ಕರೆಕ್ಟಾಗಿ ಕೆಲಸ ಮಾಡ್ತಾರೆ ಅವರು ಇಲ್ಲೇ ಕಂಪ್ನಿ ಒಳಗೆ ಬಣ್ಣ ಹೊಡಿಯೋಕೆ ಹೋಗಾರ ಅಂತ ತಗೊಳಪ್ಪ ಯಾವಾಗಲೂ ಮಾಡ್ಕೊಂತಾನೆ ಅದಾವಿ ಮತ್ತು ಇರ್ಲಿ ಬಿಡು ಅಂತ ನಾವು ಈ ಥರ ಮಾಡಿದ್ವಿ ಸರ್ ಎಷ್ಟು ಜನ ಬಂದಿದ್ರು ಫಸ್ಟಿಗೆ 10 ಜನ ಬಂದಿದ್ರು ಸರ್ ತಿರ್ಗಾ ಅವರು ಇಬ್ಬರು ಹೋದ್ರು ಇನ್ನು 8 ಜನ ಅದಾರ 8 ಜನ ಇದ್ರೆ ತಿರ್ಗಾ ಏಕಿ ನಾ ಪೊಲೀಸ್ನವ್ರು ರಾತ್ರಿನಾಗ ಬಂದ್ರು ಸರ್ ಅವ್ರು ಬೆಳಗ್ಗೆ ಮುಂಜಾನೆ 4 ಗಂಟೆ ಒಳಗೆ ಬರೋತ್ತಿಗೆ ನಮ್ಮ ಮನೆಯವ್ರು ಇಲ್ಲೇ ಮಕ್ಕಂದಿರ್ತಾರೆ ಅವ್ರು ಎಬ್ಸಿದ್ದಾರೆ ಎಬ್ಸಿ ಎದಳು ಇಲ್ಲಿ ಯಾರದಾರ ಅಂತಾನೆ ಆಮೇಲೆ ಹಂಗೆ ಕದ ತೆಗಿತಿದ್ದಕ್ಲೆ ಗನ್ ಹಿಡ್ಕೊಂಡು ಒಳಗೆ ಹೋಗೇ ಬಿಡ್ರಿ ಪೊಲೀಸ್ನವ್ರು ಹೋಗಿ ಅವ್ರು ಅಷ್ಟ್ರು ಮಕ್ಕಂದಿದ್ರು ಸರ್ ಅಲ್ಲಿ 2 ರೂಮ್ ಅದಾವೆ ಆ ರೂಮ್ನಾಗ ಒಬ್ಬರು ಹಾಲಿನಾಗ ಮಕ್ಕಂದಾರ ಹಂಗೆ ಎಬ್ಸ್ಕೊಂಡು ಹಿಡ್ಕೊಂಡಾರ ಅವ್ರು ಹಿಡ್ಕೊಂಡು ಹಂಗೆ ಎಣ್ಣೆಗೆ ಹಾಕ್ಯಂಡು ಹೋದ್ರು ಅವಾಗ ನಮ್ಮ ಮನೆಯವ್ರು ಎಬ್ಸಿಲ್ಲ ನನ್ನ ಹೆಸ್ರಾಗಿ ಇಲ್ಲ ಮಕ್ಕಂದಿದ್ನೆ ನಿದ್ಗೆಟ್ಟು ಆಗ ಅವರು ಒತ್ತಾಗಿ ಮಕ್ಕನಾರ ಬಿಡು ಪಾಪ ಅವ್ರು ಕೆಲ್ಸಕ್ಕೆ ಹೋಗೋರು ಅವ್ರು ಬಂದು ಅಡುಗೆ ಮಾಡ್ಕೊಂಡು ಉಂಡ್ತಾರೆ ಎಟದ್ಗಾರ ಮಕ್ಕಂಡ್ಲಿ ಅಂತಿದ್ದು ನಾವು ತೆರೆ ಕೆಡ್ಸ್ಕೊಂತಿದ್ರು ಸುಮ್ಮ ಮಕ್ಕಂತಿದ್ದೆ ಆವಾಗ ಅವರು ಆಮೇಲೆ ನಮ್ಮ ಮನೆಯವ್ರು ಎಬ್ಸಿ ಮೇಲೆ ನನಗೆ ಹೆಸ್ರಾಗಿ ಎದ್ಬಿಟ್ಟೆ ಎದ್ದು ನೋಡ್ತಾನೆ ಎಲ್ಲ ಯಾನ್ಗಳ್ನಾಗ ಹಾಕ್ಯಂದ್ರು ಯಾಕೆ ಹಿಂಗೆ ಭಯ ಆಗ್ಬಿಡ್ತು ನನಗೆ ಏನು ಎಂತು ಯಾಕೆ ನಾ ಬೇಡ ಅಂದ್ರೆ ಕೇಳಲಿಲ್ಲ ಅಂತ ನಮ್ಮ ಮನೆಯವ್ರಿಗೆ ಬೈತಿದ್ದೆ ಆಮೇಲೆ ಇಲ್ಲ ಅವ್ರು ಏನೂ ಮಾಡಿಲ್ಲ ಏನೋ ಇನ್ಕುರ್ನಿ ತಗೊಳಕ್ಕೆ ಬಂದಾರ ದೂರ್ಲಿದ್ದ ಬಂದಾರಲ್ಲ ಅದಕ್ಕೆ ಇನ್ಕುರ್ನಿ ತಗೊಳಕ್ಕೆ ಬಂದಾರಂತ ನನಗೆ ಭಯ ಹುಟ್ಟಿತ್ತಲ್ಲ ನಮ್ಮ ಮನೆಯವ್ರು ಏನಾಗಲ್ಲ ಸುಮ್ಮನೆ ಯಾಕೆ ಹೆದರ್ತಿ ಅಂದ್ರೆ ಆಮೇಲೆ ತಿರ್ಗಿ ಪೊಲೀಸ್ನವ್ರು ಬಂದು ಧೈರ್ಯ ಹೇಳಿದ್ರು ಏನಿಲ್ಲಮ್ಮ ನೀವು ಹೊರಗಿನವ್ರಿಗೆ ಮನೆಗೆ ಕೊಟ್ಟಿದ್ದೀರಿ ಅದ್ರಾಗ ಯಾರೂ ಇಲ್ಲ ಒಬ್ಬನೇ ಸ್ವಲ್ಪ ಇದು ಮಾಡಿದಾನ ಅವ್ನು ತಗೊಂಡು ಹೋಗಿದ್ದೀವಿ ನೀವು ಏನಾಗಲ್ಲಮ್ಮ ಹುಷಾರಾಗಿರು ಅವರು ಬಂದರು ಅವರು ಒಳಗೆ ಬರೋಕಾರ ಅವ್ರು ನಮಗೆ ಇಲ್ಲಿ ನಮ್ಮ ಮನೆಯವರು ನಾವು ಕೂತ್ಕೊಂಡ್ರೆ ಸನ್ಮಾನ ಮಾಡಿ ಒಳಗೆ ಹೋಗೋರು ಸರ್ ಅವ್ರು ಅಷ್ಟರು ಮತ್ತು ಅವನು ಬರೋನಲ್ಲ ಜೊತೆಗೆ ಅವನು ಸನ್ಮಾನ ಮಾಡೋನು ನಾನು ಬಿಡು ಒಳ್ಳೆ ಹುಡುಗರು ಎಷ್ಟು ಚೆನ್ನಾಗಿ ಅದಾರಲ್ಲ ಹೆಂಗೆ ಮಾಡಿದ್ರು ತಂದುಕೋರಲ್ಲ ಅವರು ಯಾರನ್ನ ಏನು ಕೇಳ್ತಾ ಇಲ್ಲ ಅವ್ರೊಟ್ಟಿಗೆ ಅವ್ರು ಉಣ್ತಾರ ಬದುಕು ಮಾಡ್ಕೊಂಡು ಹೋಗಾರಲ್ಲ ಅಂತ ನನಗಿದೆ ನನಗೆ ತಲೆಯಾಗ ಮತ್ತು ಅವ್ರಿಗೆ ಊಟಕ್ಕೆ ಚಾಕ ಟೀಗೆ ಏನಾದರೂ ಕೇಳಿದ್ರು ಹೋಗ್ರಪ್ಪ ಊಟ ಮಾಡಿರಿ ಅಂತ ಈಗ ಹೆಂಗೆ ನೋಡಮ್ಮ ಅವ್ರು ಇಲ್ಲಿದ್ದಾಗೆಲ್ಲ ನಿಮಗೆ ಯಾವ ರೀತಿ ಇದು ತೊಂದರೆ ಆಗಲಿ ಹೆಂಗೆ ಅನುಮಾನ ಏನು ಬರಲಿಲ್ಲ ಅನುಮಾನನೇ ಇಲ್ಲ ನಮಗೆ ಅನುಮಾನನೇ ಇಲ್ಲ ನಾವೇನು ಬಿಡು ಪಾಪ ಅವರು ದೂರ್ಲಿದ್ದ ದುಡ್ಕೊಳಕ್ಕೆ ಬಂದಾರ ಯಾಕೆ ಬೇಕು ಅಂತ ನನಗೆ ಅನುಮಾನ ಅಂತದ್ದೇ ಇಲ್ಲ ನನಗೆ ತಲೆಯಾಗ
ಅವ್ರ ಮೇಲೆ ನಾನು ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ನಾನು ಎದರಿ ಅಂಥದ್ದು ಏನಿದ್ದಿಲ್ಲ ಅವ್ರ ಕೂಟಾಗೆ ಎದ್ರಂಥದ್ದು ಏನಿದ್ದಿಲ್ಲ ಅಷ್ಟ್ರ ಮಟ್ಟಿಗೆ ನಡ್ಕೊನಾರ ಅವ್ರು ಪಾಪ ಸುಮ್ಮನೆ ಯಾಕನ್ಬೇಕು ನೋಡಮ್ಮ ಈಗ ಹೊರಗಿಂದ ಬಂದಿರ್ತಾರಂತ ನೀವು ಅಯ್ಯೋ ಅಂತ ಕೊಟ್ಟಿರ್ತೀರಿ ಗಾಡಿಗೆ. ಈ ತರ ಮಾಡಿದಾಗ ಈಗ ಎಲ್ಲ ಒಂದು ನಿಷ್ಠೂರ ಸ್ವಲ್ಪ ಈಗ ಭಯ ಹುಡ್ತು ಸರ್ ಅವಾಗ ಇದ್ದಿಲ್ಲ ಭಯ ನಾವು ಯಾವಾಗ ಬಂದ್ರು ಎಲ್ಲರಿಗೂ ಬಾಡಿಗೆ ಕೊಟ್ಟವಲ್ಲ ಭಯ ಇದ್ದಿಲ್ಲ ಸರ್ ಈಗ ಅವ್ರು ಈಗ ಏನು ನಾವು ಅನ್ನೋದೇನು ಸರ್ ಈಗ ಊಟಕ್ಕಾರ ಒಂದೇ ಸರಿ ಉಡ್ತೇವೆ ಸಾಯಕರನು ಒಂದೇ ಸರಿ ಸಾಯ್ತೇವೆ ಎಲ್ಲರನ್ನೂ ಸಾಯಿಸ್ಬಿಡ್ಲಿ ಹೋಗ್ಲಿ ಅವ್ರ ಪಾಡ್ದಂಗೆ ಅವ್ರ ಬದುಕೇನ್ಲಿ ಅನ್ನೋದು ಒಂದು ಆಸೆ ನನಗೆ ಯಾಕಂದ್ರೆ ನಾವು ಜೀವಕ್ಕೆ ಎದ್ರಿ ಭಾಳ ಮಾಡಂಗಿಲ್ಲ ಈ ಎಲ್ಲಾದ್ರೂ ಪ್ರತಿಯೊಂದೂ ಎಲ್ಲ ಜೀವಕ್ಕೂ ಒಂದೊಂದು ದಾರಿ ಅಂತ ಇರ್ತೈತಿ ಮಾಡಕ್ ನೋಡ್ತೀರಿ ಜನ ಮಾಡುವಾದ್ರೆ ಒಳ್ಳೇದು ಅನ್ಸದ ನನ್ನ ಮನಸ್ಸು ಈಗ ಒಳ್ಳೆ ಮನಸ್ಸಿದ್ದವ್ರಿಗೆ ಯಾವತ್ತಿದ್ರು ಕಳ್ಳರು ಹೊರಗೆ ಬಿದ್ದೇ ಬೀಳ್ತಾರಲ್ಲ ಸರ್ ಈಗ ನಾವು ಒಳ್ಳೇದು ಮಾಡ್ಬೇಕು ಅಂತ ನಮ್ಮ ಮನಸ್ಸಿನಾಗ ಹುಟ್ಟಿತ್ತು ಒಳ್ಳೇದು ಮಾಡಿದ್ದೀವಿ ಅವ್ರಿಗೆ ಕೇಳಕ್ಕೆ ಬಂದೈತಿ ಹೋಗಿದ್ದಾರೆ ಅವ್ರು ಅದಕ್ಕೆ ನಮಗೇನು ತೊಂದರೆ ಇಲ್ಲ ಸರ್